ಪ್ರಾಣ ಬೆದರಿಕೆ ಕರೆಗಳು ತಮಗೆ ಬಂದಿರತ್ತೆ ಅಂತ ಭಾವಿಸ್ತೀನಿ ನಾನು. ನಾವೇನು ಸಾಧು ಸಜ್ಜನರಲ್ಲ, ನಾವೇನೋ ಹೊಳೆಗೆ ಬಂದ್ಬಿಟ್ರೆ ನಾವೇನೋ ಪುಣ್ಯ ಕೋಟಿ ವಂಶಸ್ಥರಲ್ಲ. ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಡೈರೆಕ್ಟ್ ಬರೋದೇ ಹೋಮ್ ಮಿನಿಸ್ಟರ್ ಮೇಲೆ, ಜಿ ಪರಮೇಶ್ವರ್ ಅವ್ರ ಮೇಲೆ. ಅದಕ್ಕೊಂದು ನೆಪ ಹುಡುಕೋದು ಇವ್ರಿಗೆ ಗೊತ್ತಿಲ್ವಾ ಸರ್? ಆದೇಶ ಆಗಿದೆಯಲ್ಲ, ಮನೆಯಲ್ಲೇ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ನಾನು ಇಷ್ಟೇ ಹೇಳ್ಬಿಟ್ರೆ ತಪ್ಪಾಗುತ್ತೆ. ನಿನ್ನನ್ನು ಗಲ್ಲಿಗೇರಿಸ್ತೀನಿ ಅಂತ ಹೇಳ್ತಾರೆ ತುಂಬಿದ ಕೋರ್ಟ್. ನೀವೇನು ಬೇಕಾದ್ರೂ ತಿಳ್ಕೊಳ್ಳಿ, ಅವ್ರ ಪರ ಅಂತ ಅನ್ಕೊಂಡ್ರೂ ಪರವಾಗಿಲ್ಲ. ಒಂದು ಸಾರ್ವಜನಿಕವಾಗಿ ತೊಡಗಿಸ್ಕೊಳ್ಳೋಕ್ಕೆ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಯೋಚನೆ ಮಾಡಿರ್ತಾರೆ. ಎಸ್ ಸರ್, ಅದನ್ನ ಮಾತಾಡೋಣ, ಅದಕ್ಕೆ ಬರ್ತೀನಿ. ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ ಸರ್. ಈಗ ಇಷ್ಟೆಲ್ಲ ಇನ್ನೊಂದು ಹೇಳ್ಬೇಕು ಇದರಲ್ಲಿ, ಹೇಳಿ ಸರ್, ಹೇಳಿ ಸರ್. ಯಾರು ಇಂತಲ್ಲಿ ಜಡ್ಜ್ ಸಾಹೇಬರು ತನಿಖೆ ಮಾಡಬಾರ್ದು ಅಂತ ಆದೇಶ ಕೊಟ್ರಲ್ಲ, ಎಸ್ ಸರ್, ಎಸ್ ಸರ್, ಅದೇ ಜಡ್ಜ್ ಸಾಹೇಬರು ಹಾನರೇಬಲ್ ಜಸ್ಟಿಸ್, ನಾನು ಬೈತಾ ಇಲ್ಲ, ಹಾನರೇಬಲ್ ಅಂತ ಹೇಳ್ತಾ ಇದ್ದೀನಿ, ಅದೇ ಹಾನರೇಬಲ್ ಜಸ್ಟಿಸ್ ಸಾಹೇಬರು 2 ವರ್ಷ 3 ವರ್ಷ 4 ವರ್ಷ ಆದಮೇಲೆ ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಸೌಜನ್ಯ ಹೋರಾಟದಲ್ಲಿ ಗಟ್ಟಿಯಾಗಿ ನಿಂತಹ ಒಂದು ಫೌಂಡೇಶನ್ ಅವರು, ಒಂದು ಪಿಲ್ಲರ್ ಅವರು, ಅದೇ ಜಡ್ಜ್ ಸಾಹೇಬರು ಏನು ಹೇಳ್ತಾರೆ, ನಿನ್ನನ್ನು ಗಲ್ಲಿಗೇರಿಸ್ತೀನಿ ಅಂತ ಹೇಳ್ತಾರೆ ತುಂಬಿದ ಕೋರ್ಟಲ್ಲಿ. ಇಲ್ಲಿ ಹೈಕೋರ್ಟಲ್ಲಿ ಅದೇ ಜಡ್ಜ್ ಅವರು ಹೇಳ್ತಾರೆ. ತುಂಬಾ ಯಾಕೆ ಇದನ್ನ ಈ ತರ ಎಲ್ಲ ರಬ್ ಮಾಡ್ತಾ ಇದ್ದೀರಿ, ಸಮಾಜದ ಒಂದು ಸ್ವಾಸ್ಥ್ಯ, ಜನರ ಮನಸ್ಸನ್ನು ಹಾಳು ಮಾಡ್ತಾ ಇದ್ದೀರಿ ಅನ್ನೋ ಒಂದು ಭಾವನೆನಲ್ಲಿ ಹೇಳಿರ್ಬೋದಾ? ಅಲ್ಲ ರೀ, ಈಗ ಅತ್ಯಾಚಾರದ ಪ್ರಕರಣದಲ್ಲಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆಗೆ ಏರಿಸಿ ಅಂತ ಹೇಳ್ತಾ ಇರುತ್ತ ಹೋರಾಟಗಾರನಿಗೆ ನಿನಗೆ ಗಲ್ಲಿಗೇರಿಸ್ತೀನಿ ಅಂತ ಹೇಳಿದ್ರೆ ಫಾರ್ ನೋ ರೀಸನ್, ಯಾವುದೇ ಎವಿಡೆನ್ಸ್ ಇಲ್ಲ, ತನಿಖಾ ಸಂಸ್ಥೆ ಕೂಡ ಇದಕ್ಕೆ ಈ ಪ್ರಕರಣದಲ್ಲೆಲ್ಲ ಅದು ಈ ಪ್ರಕರಣದಲ್ಲೆಲ್ಲ ಬೇರೆ ಅಲ್ಲಿ ಏನ್ ಮಾಡ್ತಾರೆ, ಬೇಕಂತಲೇ ಇವರು ಏನು ಧರ್ಮದ ರಕ್ಷಣೆ ಮಾಡಕ್ ನಿಂತ್ಕೊಂಡ್ ಬಿಟ್ಟಿದಾರಲ್ಲ ಹಿಂದೂಗಳಲ್ಲದವರು, ಅವ್ರು ಅಂದಿದ್ದಕ್ಕೆ ನಾನು ಹೇಳ್ತಾ ಇಲ್ಲ, ಖಂಡಿತ. ಅವ್ರು ಏನ್ ಮಾಡ್ತಾರೆ, ಮಹೇಶ್ ಶೆಟ್ಟರ್ ದಯಾದಿಗಳ ಜೊತೆಗೆ ಒಂದು ಕಂದಕ ತಂದಿಡ್ತಾರೆ. ಸಣ್ಣ ಕೇಸ್ ಅದು ಬಿದ್ದು ಹೋಗಿದ್ದು, ಮುಗಿದು ಹೋಗಿದ್ದು, ತಹಶೀಲ್ದಾರ್ ಕೋರ್ಟ್ ನಲ್ಲಿ ಮುಗಿದು ಹೋಗಿದ್ದು, ಅದನ್ನ ಹೈಕೋರ್ಟಿಗೆ ತರ್ತಾರೆ ಬೇಕಂತಲೇ ಮಹೇಶ್ ಶೆಟ್ಟರ್ ಅಗೇನ್ಸ್ಟ್. ಹೈಕೋರ್ಟ್ ನಲ್ಲಿ ಅದೇ ಜಡ್ಜ್ ಸಾಹೇಬ್ರ ಮುಂದೆನೆ ತರ್ತಾರೆ. ಇವ್ರ ಪ್ರಭಾವ ಎಷ್ಟಿದೆ ನೋಡಿ. ಅವರ ಮನೆ ಜಾಗಕ್ಕೆ ಸಂಬಂಧಪಟ್ಟಂತ ಒಂದು ಸ್ಮಾಲ್ ಸಿವಿಲ್ ಕೋರ್ಟ್ ಮುಗಿದು ಹೋಗಿದ್ದನ್ನ ಇವರು ಮಹೇಶ್ ಶೆಟ್ಟರ್ ವಿರುದ್ಧ ಅವರ ಅಣ್ತಂಬರನ್ನ ದಾಯಾದಿಗಳನ್ನ ಎತ್ತಿ ಕಟ್ಟಿ ಸೇಮ್ ಅದೇ ಜಡ್ಜ್ ಸಾಹೇಬ್ರ ಮುಂದೆನೆ ತರ್ತಾರೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ, ಇವರು ಪ್ರಭಾವ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಷ್ಟು ಇದೆ ಅನ್ನೋದನ್ನ ಹೇಳ್ತಾ ಇದ್ದೇನೆ. ಅದೇ ಜಡ್ಜ್ ಸಾಹೇಬ್ರು ಸೌಜನ್ಯ ಪ್ರಕರಣದಲ್ಲಿ ಹೇಳಿದ್ದಲ್ಲ, ಅವರು ಮನೆ ಜಗಳದಲ್ಲಿ, ಮನೆಯ ಆಸ್ತಿ ಈ ರಸ್ತೆ ದಾರಿಗೆ ಹೋಗೋ ಜಾಗದಲ್ಲಿ ನಿನಗೆ ನಾನು ಗಲ್ಲಿಗೇರಿಸ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ಸರ್ ನ್ಯಾಯ ಇದೆ? ಅಂದ್ರೆ ಹೆಂಗ ನಂಬಬೇಕು? ಈಗ ನ್ಯಾಯಮೂರ್ತಿಗಳಿಗೆ ಒಂದಿಷ್ಟು ಇವ್ರ ಬಗ್ಗೆ ಮೆಸೇಜ್ ಅನ್ನ ಬೇರೆ ಅಧಿಕಾರಿಗಳು ಕೊಟ್ಟಿರ್ಬೋದಾ? ಈ ಮನುಷ್ಯ ಯಾವ ತರ ಸಮಾಜದಲ್ಲಿ ಹೋರಾಟ ಅಂತೇಳಿ ಯಾವ ತರ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದ್ರೆ, ಸಮಾಜದಲ್ಲಿ ಇವತ್ತು ಶಾಂತಿ ಭಂಗ ಆಗ್ತಾ ಇದೆ, ಈ ತರದ್ದು ಒಂದಿಷ್ಟು ಮೆಸೇಜ್ ಅನ್ನ ಅವರಿಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಿರ್ಬೋದಾ? ಮಾಡಿರ್ತಾರೆ, ಅವರು ಮಾಡಿರ್ತಾರೆ, ಇವರು ಪರಮ ಇದನ್ನ. ಯಾಕೆಂದ್ರೆ ಒಬ್ರು ನ್ಯಾಯವಾದಿಗಳು ಆತರ ಒಂದು ಎಲ್ಲರ ಒಂದು ತುಂಬಿದ ಕೋರ್ಟಲ್ಲಿ ಆತರ ಒಂದು ವಾರ್ನಿಂಗ್ ಕೊಡ್ತಾರೆ ಅಂದ್ರೆ ಅವ್ರಿಗೆ ಬುದ್ಧಿ ಇಲ್ವಾ? ನ್ಯಾಯವಾದಿಗಳಿಗೆ ಬುದ್ಧಿ ಇಲ್ವಾ? ಅಂದ್ರೆ ಹೊರಗಡೆ ಪ್ರಪಂಚದ ಅವರಿಗೆ ಮಾಹಿತಿ ಇರೋದಿಲ್ಲ, ಅಧಿಕಾರಿಗಳು ಏನ್ ಹೇಳ್ತಾರೆ ಅದನ್ನೇ ಅವ್ರು ಕೇಳ್ತಾರೆ. ಡೆಲ್ಲಿ ಹೈಕೋರ್ಟ್ ಅಲ್ಲಿ ಏನಾಯ್ತು ಮೊನ್ನೆ, ಕಂತೆ ನೋಟು, ಪಾಪ ಹೊರಗಡೆ ಪ್ರಪಂಚ ಇಲ್ದೇನೆ 15 ಕೋಟಿ ರೂಪಾಯಿ ಸಿಕ್ತು ಆ ಜಸ್ಟಿಸ್ ವರ್ಮಾಗೆ, ಸುಟ್ಟಾಕ್ಬಿಟ್ರಲ್ಲ, ಉಗಿತಾ ಇದಾರೆ. ಜಸ್ಟ್ ಯಾರು ಹರೀಶ್ ಸಾಳ್ವೆ ಸಾಹೇಬ್ರು ಅಪ್ರಿಶಿಯೇಟ್ ಮಾಡ್ಬೇಕು, ಹರೀಶ್ ಸಾಳ್ವೆ ಅವರು ಸುಟ್ಟಾಕ್ಬಿಟ್ರಲ್ಲ ಸರ್ ದುಡ್ಡೆಲ್ಲ. ಪಾಪ ಹೊರಗಡೆ ನೀವು ಹೇಳ್ತಾ ಇದ್ರಲ್ಲ, ಹೊರಗಡೆ ಪ್ರಪಂಚ ಜ್ಞಾನ ಇಲ್ಲದೆ ಸುಟ್ಟು ಹಾಕಿದ್ದಾರೆ. ಇವರು ಕೂಡ ಹಂಗೆ. ಆಮೇಲೆ ಇದೇ ಜಸ್ಟಿಸ್ ಅವರು ಹಂಗೆ ಹೇಳೋಕ್ಕಿಂತ ಮುಂಚೆ, ಮಹೇಶ್ ಶೆಟ್ಟರ್ಗೆ ಹಂಗೆ ಹೇಳೋಕ್ಕಿಂತ 3 days ಬಿಫೋರ್ ಇವರ ಅಲ್ಲಿ ಕ್ಷೇತ್ರಕ್ಕೆ ಹೋಗಿ 2 ಲೀಟರ್ ಎಣ್ಣೆ ಇಸ್ಕೊಂಡು ಬಂದಿದ್ದಾರೆ. ಅದನ್ನ ನೋಡಿದ್ದು ಇದ್ದಾರೆ, ಅದನ್ನ ವಿಡಿಯೋನು ಮಾಡ್ಕೊಂಡಿದ್ದಾರೆ. ಅವ್ರ ಆಶೀರ್ವಾದ ತಗೊಂಡು ಬಂದ ತಕ್ಷಣನೇ ಮಹೇಶ್ ಶೆಟ್ಟರ್ಗೆ ನಿನಗೆ ಗಲ್ಲಿಗೇರಿಸ್ಬೇಕು ಅಂತ. ಇದ್ರದ್ದು ಅರ್ಥ ಜನರನ್ನೇ ಮಾಡ್ಕೊಳ್ಳಿ. ನಾನು ವಿವರಣೆ, ನೀವು ವಿವರಣೆ ಕೊಡೋದು ಬೇಡ ಇಲ್ಲಿ. ಅಲ್ಲಿ ಶ್ರೀ ಕ್ಷೇತ್ರಕ್ಕೆ ಹೋಗಿ ಇವರ ಮನೆಗೆ ಬಂಗಲೆಗೆ ಹೋಗಿ 2 ಲೀಟರ್ ಎಣ್ಣೆ ಇಸ್ಕೊಂಡು ಬರ್ತಾರೆ. ಸರ್ ಒಂದು ಭಕ್ತಿಯಿಂದ ಹೋಗ್ತೀವಿ ನಾವು, ಹೋಗಿ ಅವ್ರ ಕಾಲ್ ಬಿದ್ದಿದ್ದೀವಿ. ಹೌದು, ನಾನು ಹೋಗಿದ್ದೀನಿ. ಅದ್ರದ್ದು ಏನ್ ತಪ್ಪಿದೆ? ಹೌದು, ತಪ್ಪೇನಿದೆ ಸರ್? ಹೌದು ಸರ್, ಆದ್ರೆ ನಾವು ನೀವು ಬೇರೆ. ಒಬ್ಬ ನ್ಯಾಯಮೂರ್ತಿ ಆ ಒಂದು ಪ್ರತಿಷ್ಠಿತ ಪವಿತ್ರ ಸೀಟಲ್ಲಿ ಕುಂತವರು. ಈಗ ನೀವು ಇಲ್ಲಿ ಕೂತಿದ್ದೀರಿ, ಮಾಧ್ಯಮದ ಒಳಗಡೆ ಸ್ಟುಡಿಯೋದಲ್ಲಿ ಇದ್ದೀರಿ. ಈಗ ಆಸ್ ಎ ನೀವೊಬ್ಬ ಹೋರಾಟಗಾರರಾಗಿ ಮಾತಾಡ್ತೀರಿ. ಹೊರಗಡೆ ಹೋದ್ಮೇಲೆ ಒಬ್ಬ ಕಾಮನ್ ಮ್ಯಾನ್ ತರ ತಾವು ಗುರುತಿಸ್ಕೊಳ್ತೀರಿ. ಆತರ ನ್ಯಾಯಾಲಯದ ಒಳಗಡೆ ಬಂದಾಗ ಕೋಟ್ ಹಾಕೊಂಡು ಆ ಸೀಟ್ ಮೇಲೆ ಕೂತಾಗ ಅವ್ರ ನ್ಯಾಯವಾದಿಗಳು. ಹೊರಗಡೆ ಬಂದ್ಮೇಲೆ ಅವರು ಕೂಡ ಕಾಮನ್ ಮ್ಯಾನ್ ಅಲ್ಲ ಸರ್? ಹಿಪೋಕ್ರಸಿ ಅನ್ನೋದು ಅದಕ್ಕೂ ಒಂದು ನ್ಯಾಯಮೂರ್ತಿಗಳಿಗೆ ಅದಕ್ಕೆ ಅವರದೇ ಆದಂಥ ಕೋಡ್ ಆಫ್ ಕಂಡಕ್ಟ್ ಇರ್ತದೆ, ಕೊಲಿಜಿಯಂ ವ್ಯವಸ್ಥೆ ಇದೆ. ಯಾರ ಮೇಲೆ ಆರೋಪ ಇದೆ ಅವ್ರ ಹತ್ರ ಸುಳಿನೂ ಬಾರ್ದು ಇವರು.
ಸುಳಿಬಾರ್ದು. ಓಕೆ, ಅವ್ರಿಗೆ ಒಂದು ಕೋಡ್ ಆಫ್ ಕಂಡಕ್ಟ್ ಇದೆ, ನಾವು ಬೇರೆ, ಅವ್ರದ್ದು ಒಂದು ಕೋಡ್ ಆಫ್ ಕಂಡಕ್ಟೇ ಬೇರೆ ಇರ್ತದೆ, ಅವ್ರ ಪ್ರೋಟೋಕಾಲೇ ಬೇರೆ ಇರ್ತದೆ. ಅವ್ರ ಪ್ರೋಟೋಕಾಲ್ನಲ್ಲಿ ಅದನ್ನು ಸೇರಿಸಲೇಬಾರ್ದು. ಬಿಕಾಸ್ ದೇ ಆರ್ ಫೇಸಿಂಗ್ ನಂಬರ್ ಆಫ್ ಅಲಿಗೇಷನ್ಸ್ ಇದೆ ಆ ಕುಟುಂಬದ ಮೇಲೆ. ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅದನ್ನ ನಾವೇ ಯಾರು ಸರ್ ಹೇಳಕ್ಕೆ? ಹೋಗಿ ಅವ್ರ ಹತ್ರ ಸನ್ಮಾನ ತಗೊಂಡು ಕಾಲಿಗೆ ಬಿದ್ದು ಜನಕ್ಕೆ ವಿಶ್ವಾಸ ಹೋಗುತ್ತೆ ತಾನೆ. ಹಿಂಗಾಗಿ ನೀವು ನೋಡಿ, ನೀವು ಕಮಿಷನರ್ ಮನೆಗೆ ಸೀದಾ ಹೋಗ್ಬಿಡ್ಬೋದು, ಪೊಲೀಸ್ ಕಮಿಷನರ್ DC ಮನೆಗೆ ಹೋಗ್ಬಿಡ್ಬೋದು, ಬಟ್ ಯು ಕೆನಾಟ್ ಎಂಟರ್ ಇನ್ ಟು ದ ಗೇಟ್. ಯಾಕಂತ ಹೇಳಿದ್ರೆ ಪ್ರಿಡಿಜ್ಯೂಸ್ ಆಗ್ಬಾರ್ದು ಅಂತೇಳಿ ಇವರೇ ಹೋಗಿ ಕಾಲ್ ಬಿದ್ರೆ. ಇದನ್ನ ನಾನು ಬಿಡಿಸಿ ಹೇಳೋದು ಬೇಡ, ಜನ ತಿಳ್ಕೊಳ್ಳಿ ಅಂತ ನಾನು ವಿವರವಾಗಿ ಹೇಳ್ತಾ ಇದ್ದೇನೆ. ಏನೇನು ನಡೀತಾ ಇದೆ ಇನ್ಸೈಡ್ ಸ್ಟೋರಿ. ಈಗ ಅವ್ರಿಷ್ಟ, ಅವರು ಅವ್ರ ಕುಟುಂಬದ ಜೊತೆ ಹೋಗಿರ್ತಾರೆ, ಯಾರೋ ಬಲವಂತಕ್ಕೆ ಹೋದ್ರು ಅಥವಾ ಅವ್ರು ಇಷ್ಟಪಟ್ಟು ಹೋದ್ರು ಅಥವಾ ಒಂದು ಭಕ್ತಿಯಿಂದ ಹೋಗಿರ್ತಾರೆ. ನಾವು ಅದನ್ನೆಲ್ಲವನ್ನು ಕೂಡ ನಾವು ತಪ್ಪು ಅಂತ ಹುಡ್ಕೋದು ಹೋಗ್ಬಿಟ್ರೆ, ಪ್ರತಿಯೊಬ್ಬರ ನಡೆ ನುಡಿ ಅವ್ರ ಓಡಾಟನೆಲ್ಲನೂ ನಾವು ತಪ್ಪು ಸರಿ ಅಂತ ಚರ್ಚೆ ಮಾಡಕ್ ಹೋಗ್ಬಿಟ್ರೆ, ಇವತ್ತು ಸಮಾಜದಲ್ಲಿ ಯಾರು ಕೂಡ ಏನು ಮಾಡೋಕೆ ಆಗೋದಿಲ್ಲ, ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಅನ್ನೋದು ನನ್ನ ಭಾವನೆ. ಆದರೆ ಯಾವಾಗ ಇಷ್ಟೊಂದು ಗಂಭೀರ ಪ್ರಕರಣ ಆಗಿದೆ, ಆ ಕುಟುಂಬದ ಮೇಲೆ ಸಂಶಯ ಇದೆ, ಸಾರ್ವಜನಿಕವಾಗಿ ಸಂಶಯ ಇದೆ, ಸಾರ್ವಜನಿಕವಾಗಿ ಇಷ್ಟೇ ಇಲ್ಲ, ನ್ಯಾಯಾಲಯದಲ್ಲೂ ಕೂಡ ತನಿಖೆ ಮಾಡಬೇಕು ಅವ್ರ ಕುಟುಂಬದವ್ರದಂತ ಅರ್ಜಿ ಇರಬೇಕಾದ್ರೆ ಹೋಗೋದು ಏನಿದೆ ಅಂತ ಹೇಳಿದ್ರೆ, ಅದು ನೈತಿಕತೆನೂ ಅಲ್ಲ, ಕೋರ್ಟ್ ಪ್ರೋಟೋಕಾಲ್ ಕೂಡ ಅಲ್ಲ. ಅದನ್ನ ಜನಸಾಮಾನ್ಯರು ಅವಾಗ ಏನಾಗ್ಬಿಡುತ್ತೆ, ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನ ಸಂಶಯ ಇದೆ ಅಂತ ನೋಡ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾರೆ. ಇದಾಗಿರೋದು ಅದೇ. ಹೌದು, ಯಾವ ನ್ಯಾಯಾಂಗ ವ್ಯವಸ್ಥೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು, ಅದೇ ನ್ಯಾಯಾಂಗ ಇಲಾಖೆಯ ಅಧಿಕಾರಿಗಳು ಅವ್ರ ಹತ್ರ ಹೋಗಿ ಬರ್ತಾರೆ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಭಯ ಬರ್ತದೆ, ಅಪನಂಬಿಕೆ ಬರ್ತದೆ. ಈಗ PSI ವಿರುದ್ಧ ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗಿ ಒಬ್ಬನು ಕಂಪ್ಲೇಂಟ್ ಕೊಟ್ಟಿರ್ತಾನೆ, ಸ್ವಾಮಿ 4 ಜನ ಬಂದು ನಾನು ಹೊಡೆದ್ರು ಅಂತೇಳಿ. ಹೌದಾ? ಈಗ PSI ಹೋಗಿ ಅದೇ 4 ಜನರ ಮನೆಗೆ ಹೋಗಿ ಸನ್ಮಾನ ತಗೊಂಡು ಬಂದ್ರೆ ಆ ಕಂಪ್ಲೇಂಟ್ ಕೊಟ್ಟವನ ಗತಿ ಏನು? ತುಂಬಾ ಎದುರುಕೊಳ್ತಾರೆ ಅವರು, ನಂಬಿಕೆ ಹೋಗ್ಬಿಡ್ತದೆ. ಹೌದು, ಅದೇ 4 ಜನರ ಜೊತೆಗೆ ಆ PSI ಹೋಗಿ ಊಟ ಮಾಡಿದ್ದ ಅಂತ ಹೇಳಿದ್ರೆ ಆ ಪಾಪ ಹೊಡೆಸ್ಕೊಳ್ಳೋ ಗತಿ ಏನಾಗ್ಬೇಕು? ಖಂಡಿತ ಭಯ ಪಡ್ತಾರೆ. ಭಯ ಪಡ್ತಾರೆ ಮತ್ತು ನಂಬಿಕೆ, ವ್ಯವಸ್ಥೆಯ ಮೇಲಿನ ನಂಬಿಕೆ ಹೋಗುತ್ತೆ. ಆ ತರದ ಪರಿಸ್ಥಿತಿ ಈ ಒಂದು ಪ್ರಕರಣದಲ್ಲಿ ನಿರ್ಮಾಣ ಆಗಿದೆ, ಬಹಳಷ್ಟು ನಿರ್ಮಾಣ ಆಗಿದೆ. ನೀವು ಒಂದೊಂದು ಆರ್ಡರ್ ನೋಡಿ, ನೀವು ಒಂದೊಂದು ಇನ್ನೊಬ್ರು ಕೊಟ್ಟರು ಮೊನ್ನೆ, ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅಫಿಡೇವಿಟ್ ಕೊಡ್ಬೇಕಂತೆ ಕೋರ್ಟಲ್ಲಿ, ಏನಂತ ಇವ್ರ ವಿರುದ್ಧ ಮಾತಾಡ್ಲೇಬಾರದು ಅಂತ ಅಫಿಡೇವಿಟ್ ಕೊಡ್ಬೇಕಂತೆ. ಹೌ ಕಮ್? ಅಂಡ್ ಇಟ್ ಈಸ್ ಒನ್ ಆಫ್ ದ ವರ್ಸ್ಟ್ ಜಜ್ಮೆಂಟ್. ಇದು ವರ್ಸ್ಟ್ ಜಜ್ಮೆಂಟ್. ಇದು ನಾನಲ್ಲ, ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಹೇಳ್ತಾ ಇದ್ದಾರೆ, ಸುಪ್ರೀಂ ಕೋರ್ಟಿನ ಅಡ್ವೊಕೇಟ್ ಹೇಳ್ತಾರೆ, ಈ ತರ ಜಜ್ಮೆಂಟ್ ಆರ್ಡರ್ ನಾವು ನೋಡಿಯೇ ಇಲ್ಲ ಅಂತ ಹೇಳಿ. ಈ ಒಂದು ಜಡ್ಜ್ಮೆಂಟ್ ಮೇಲೆ ನನಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಈ ಒಂದು ಜಡ್ಜ್ಮೆಂಟ್ ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಹುದು. ಹೌದು, ನಡೀತಾ ಇದೆ. ದಟ್ ಲೀಗಲ್ ಬ್ಯಾಟಲ್ ಇಸ್ ಆನ್ ಸರ್. ಓಕೆ, ನಾವು ಫುಲ್ ಫ್ಲೆಜ್ಡ್ ಆಗಿ, ಯಾಕಂದ್ರೆ ಇಲ್ಲಿ ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನ ನಾವು ಕಿತ್ಕೊಂಡಂಗಾಗುತ್ತೆ. ಹೌದು, ಈಗ ನಾವು ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ, ಸೌಜನ್ಯಗೆ ನ್ಯಾಯ ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದೀವಿ, ಇಷ್ಟೇ ಎಲ್ರು. ಎಕ್ಸಾಕ್ಟ್ಲಿ ಸರ್, ನಮ್ದು ವಾದನೂ ಕೂಡ ಅದೇ. ನೀವು ಹೇಳ್ತೀರಾ ಅವ್ರ ವ್ಯಕ್ತಿ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ, ಆಯ್ತಪ್ಪ ನಾವು ಮಾತಾಡೋದಿಲ್ಲ, ಏನಂತಾರೆ ವಿನಾಕಾರಣ ಮಾತಾಡೋದಿಲ್ಲ. ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಲಿ, ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು, ಯಾಕೆ ಅಕ್ಯೂಟಲ್ ಕಮಿಟಿ ಮಾಡ್ತಾ ಇಲ್ಲ? ಕೋರ್ಟ್ ಆದೇಶ ಮಾಡಿದೆ, ಯಾರು ಈ ಪ್ರಕರಣದಲ್ಲಿ ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ, ತನಿಖೆಯನ್ನ ದಾರಿ ತಪ್ಪಿಸಿದಂತ ಅಧಿಕಾರಿಗಳಿದ್ದಾರೆ, ಅವರ ಮೇಲೆ ಶೀಘ್ರಾತಿ ಶೀಘ್ರ ಕ್ರಮ, ಬರೀ ಕ್ರಮ ಅಲ್ಲ, ಶೀಘ್ರಾತಿ ಶೀಘ್ರ ಅಂದ್ರೆ ಇಮಿಡಿಯೇಟ್ ಆಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. ಹಿಂಗಾಗಿ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ, ಸರ್ಕಾರಕ್ಕೆ ಆ ರೀತಿ ನಾವು ಆಗ್ರಹ ಮಾಡಿದಂತಹ ವಿಡಿಯೋಗಳನ್ನ ನೀವು ಡಿಲೀಟ್ ಮಾಡಿ ಅಂತ ಹೇಳಿಬಿಟ್ರೆ ಏನಿದೆ? ವಾಟ್ ನಾನ್ಸೆನ್ಸ್. ಇವ್ರಿಗೇನಂದಿಲ್ಲ, ಇವ್ರ ಕ್ರಮ ತಗೊಳಕ್ಕೂ ಬರೋದಿಲ್ಲ, ಇವರು ನಡೆದಾಡುವ ದೇವರು, ಇವ್ರಿಗೇನು ಕ್ರಮ ಕೈಗೊಳ್ಳಕ್ ಬರೋದಿಲ್ಲ, ಇವರು ಆಕಾಶದ ಮೇಲೆ ನಡೆದಾಡ್ತಿರ್ತಾರೆ. ಸೊ ಇವ್ರು ಬಿಟ್ಬಿಟ್ಟಿದ್ದೇವೆ ನಾವು. ಸರ್ಕಾರಕ್ಕೆ ಕೇಳಿದ್ರೆ ಆ ವಿಡಿಯೋ ಡಿಲೀಟ್ ಮಾಡ್ರಿ ಅಂತ ಹೇಳ್ಬಿಟ್ರೆ ಏನಿದು ಸರ್? ಆಲ್ಮೋಸ್ಟ್ ಬರೀ ಅದೊಂದೇ ವಿಡಿಯೋ ಅಲ್ಲ, ಇವತ್ತು ನಮ್ಮ ಯೂಟ್ಯೂಬರ್ಸ್ ಏನು ಒಂದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬೈಟ್ಸ್ ಹಾಕಿದ್ರು ಕೂಡ ಅದನ್ನ ಡಿಲೀಟ್ ಮಾಡಿಸುವಂತ ವ್ಯವಸ್ಥೆ ನಿರ್ಮಾಣ ಆಗಿತ್ತು. ಪ್ರತಿಯೊಬ್ಬ ಯೂಟ್ಯೂಬರ್ಗೆ ಯಾರ್ಯಾರೆಲ್ಲ ಸೌಜನ್ಯ ಸಾವಿಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ, ಆ ವಿಡಿಯೋಗಳನ್ನ ಹಾಕಿದ್ದಾರೆ, ಪ್ರತಿಯೊಬ್ಬರಿಗೂ ನೋಟಿಸ್ ಹೋಗಿದೆ ಅನ್ನೋದು ನನ್ನ ಮಾಹಿತಿ, ನನಗೆ ಬಂದಂತ ಮಾಹಿತಿ. ಜಾಸ್ತಿ ಜನಕ್ಕೆ ಹೋಗಿದೆ, ಮೋರ್ ದೆನ್ 100. ಇಷ್ಟೇ ಅಲ್ಲ, ಮೊನ್ನೆ ದೆಹಲಿಯಲ್ಲಿನೂ ಕೂಡ ಹಿಂದಿಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು, ಸಮೀರ್ ವಿಡಿಯೋ ಬಂದ್ಮೇಲೆ ಅವ್ರಿಗೂ ನೋಟಿಸ್ ಹೋಗಿದೆ. ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಗ್ಲಿಷು ಹಿಂದಿಯಲ್ಲೆಲ್ಲ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಡೀ ಜಗತ್ತಿನಲ್ಲೇ ಇದ್ರ ಬಗ್ಗೆ ಚರ್ಚೆ ಶುರುವಾಗಿದೆ. ಅಲ್ಲ ಸರ್, ನಾನು ಒಂದು ಕೇಳೋದು ಸರ್, ಅಂದ್ರೆ ಜನರ ಒಂದು ಪ್ರಶ್ನೆ ಸರ್, ಇವತ್ತು ಯಾವುದೇ ಒಬ್ಬ ವ್ಯಕ್ತಿ, ನೊಂದಂತ ವ್ಯಕ್ತಿ
ಇವತ್ತು ಪ್ರಜಾಪ್ರಭುತ್ವ ನಾವು ರಾಷ್ಟ್ರದಲ್ಲಿ ಇದೀವಿ, ಬೊಗಳಿಗೆ ಮಾತ್ರನ ಜನರಿಂದ ಜನರಿಗೋಸ್ಕರ ಜನರೇ ಮಾಡಿರ್ತಕ್ಕಂಥ ಸರ್ಕಾರ, ಪ್ರಜಾಪ್ರಭುತ್ವ, ಸಂವಿಧಾನ ಅನ್ನೋದು ಅವ್ರ ರೈಟ್ಸ್ನ ಕೇಳೋಕೆ, ಹಕ್ಕನ್ನ ಕೇಳೋಕೆ, ಅವ್ರಿಗೆ ಅನ್ಯಾಯ ಆಗಿರೋದನ್ನ ಪ್ರಶ್ನೆ ಮಾಡೋಕೆ ಸ್ವಾತಂತ್ರ್ಯನೇ ಇಲ್ವಾ ಅಂತ ನಿರ್ಮಾಣ ಆಗಿದೆ. ಆ ಥರದ ಒಂದು ಪರಿಸ್ಥಿತಿ ಅಂತ ಅನ್ಸಲ್ವಾ ತಮಗೆ? ಸರಿ, ಏನಾಗಿದೆ, ಎಲ್ಲರೂ ಅವ್ರವ್ರ ಸೇಫರ್ ಝೋನಲ್ಲಿ ಇದ್ದಾರೆ. ನಾವು ಯಾಕೆ ನಮ್ಮಂಥವ್ರು ಎದ್ದು ಕಾಣ್ತೀವಿ ಅಂತ ಹೇಳಿದ್ರೆ, ನಮಗೂ ಕೂಡ ಸೇಫರ್ ಝೋನ್ ಇದೆ, ಕುಟುಂಬ ಇದೆ, ಮಕ್ಕಳಿದ್ದಾರೆ, ಮಕ್ಕಳ ಎಜುಕೇಶನ್ ಇದೆ. ಇವತ್ತು ನನ್ನ ಮಗಳದ್ದು ಲಾಸ್ಟ್ ಎಕ್ಸಾಮ್, ನಾನು ಇರಬೇಕಾಗಿತ್ತು. ಓಕೆ, ಖುಷಿ, ಅಪ್ಪ ನೋಡ್ಬೇಕು, ಎಕ್ಸಾಮ್ ಮುಗೀತು, ತುಂಬಾ ಖುಷಿಯಲ್ಲಿ ಇರ್ತಾರೆ ಅಪ್ಪ ಎಲ್ಲರೂ. ಖಂಡಿತ ಖಂಡಿತ ಖಂಡಿತ. ನಮ್ಮ ಥರದವ್ರಿಗೂ ಒಂದು ಸೇಫರ್ ಝೋನ್ ಇರ್ತದೆ. ನಾವು ಇದನ್ನ ಬಿಟ್ಟು ಬಂದಿರೋದ್ರಿಂದ ಜನ ನಮ್ಮನ್ನ ನೋಡ್ತಾ ಇರ್ತಾರೆ. ಆ ನಂತರ ನಾನು ನೀವು ಕೇಳಿದಂಥ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದು, ಈ ಮಗಳಿಗೆ, ಸೌಜನ್ಯಳಿಗೆ ನ್ಯಾಯ ಕೊಡಿಸೋದು. ಪ್ರತಿ ಸರಿ ಕೇಳ್ತಾರಲ್ಲ, ನೀವು ಅಲ್ಲಿ ಯಾಕೆ ಹೋಗಲಿಲ್ಲ, ನೀವು ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗಲಿಲ್ಲ, ನೀವು ಅವ್ರನ್ನ ಯಾಕೆ ಭೇಟಿ ಮಾಡಲಿಲ್ಲ. ಹಂಗಿದ್ರೆ ಆ್ಯಕ್ಚುಲಿ ಸರ್, ಇದಕ್ಕೆ ನ್ಯಾಯ ಕೊಡಿಸುವಂಥ ಜವಾಬ್ದಾರಿ ನ್ಯಾಯಾಂಗದ್ದು, ಹೌದು, ಪೊಲೀಸರದ್ದು, ಹೌದು, ಸರ್ಕಾರದ್ದು. ಈಗ ಯಾವುದೇ ಪ್ರಕರಣ ಆದರೂ ಕೂಡ ದಟ್ ಬಿಕಮ್ಸ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತ ಬರ್ತದೆ, ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಬರ್ತದೆ. ಯಾಕೆ ಹೇಳಿ, ಯಾಕೆ ಬರ್ತದೆ? ಆ ನ್ಯಾಯ ಕೊಡಿಸುವ ಒಂದು ಅಪರಾಧ ಆದರೆ ಆ ಅಪರಾಧ ಸರ್ಕಾರದ ವಿರುದ್ಧದ ಅಪರಾಧ ಅದು. ಸೊ ನ್ಯಾಯ ಕೊಡಿಸುವಂತಹ ಜವಾಬ್ದಾರಿ ಸರ್ಕಾರದ್ದಿರ್ತದೆ. ಹೌದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾಗಲಕ್ಷ್ಮಿ ಮೇಡಮ್ ಹತ್ರ ಒಂದಿಷ್ಟು ಚರ್ಚೆ ನಡೀತಾ ಇದೆ, ನೀವು ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿ. ಒಂದಿಷ್ಟು ಜನ ಹೋದ್ರು, ಈ ಮಹಿಳಾ ಮತ್ತು ಮಕ್ಕಳ ಆಯೋಗದ ಅಧ್ಯಕ್ಷರು ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ಬೇರೆ ಬೇರೆ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಅವರು ಫೈಟ್ ಮಾಡ್ತಾರೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಮೇಡಮ್, ನಾಗಲಕ್ಷ್ಮಿ ಮೇಡಮ್. ಬಟ್ ಸೌಜನ್ಯ ಕೇಸ್ ಬಂದ ತಕ್ಷಣನೇ ಆಯ್ತು, ಅವ್ರು ಬರ್ಲಿ, ಒಂದು ಅರ್ಜಿ ಕೊಟ್ಲಿ, ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಮಾತಾಡೋದು ಬೇಡ. ಯಾರು ಸೌಜನ್ಯ ತಾಯಿಗೆ ಹೇಳ್ತಾರ, ಇವ್ರ ಜವಾಬ್ದಾರಿ ಅಲ್ವಾ? ಅಲ್ಲ, ಅವ್ರ ಜವಾಬ್ದಾರಿ ಇದೆ. ಎಸ್, ನೀವು ಕೇಳಿದ್ದು ಸರಿ ಇದೆ. ಆದ್ರೆ ಇಲ್ಲಿ ಏನಾಗ್ತದೆ, ಅವ್ರಿಗೂ ಕೂಡ ನೀವು ಆಗ್ಲೇ ಮೊದಲೇ ಹೇಳ್ದ ಹಾಗೆ ಒತ್ತಡಗಳು, ಅವರು ಒಂದು ಕಂಟ್ರೋಲ್ ಅಲ್ಲಿ, ಸರ್ಕಾರದ ಒಂದು ಅಧೀನದಲ್ಲಿ ಇರ್ತಕ್ಕಂಥವ್ರು. ಸರ್ಕಾರವೇ ನಿಮ್ಗೆ ಮಾಹಿತಿ ಇರುತ್ತೆ. ಆದ್ರೂ ನಾನು ಇನ್ನೊಂದ್ಸರಿ ತಮಗೆ ಗಮನಕ್ಕೆ ತರಕ್ ಬಯಸ್ತೇನೆ. ಸರ್ಕಾರದ ಗೃಹ ಮಂತ್ರಿಗಳೇ, ಸರ್ಕಾರದ ಮುಖ್ಯಮಂತ್ರಿಗಳೇ ಒಂದ್ಸರಿ ಒಂದು ಮಾಧ್ಯಮದ ಸ್ನೇಹಿತರು ಕೇಳಿದಂತ ಸಂದರ್ಭದಲ್ಲಿ ಹೇಳಿದ್ದಾರೆ, ಅದು ಯಾವುದೇ ಎವಿಡೆನ್ಸ್ ಇಲ್ಲಪ್ಪ, ಕೋರ್ಟ್ ಅಲ್ಲಿ ಇದೆ, ಮುಗಿದ ಅಧ್ಯಾಯ, ಯಾಕ್ರಪ್ಪ ಇದನ್ನ ಎಳಿತಾ ಇದ್ರಿ, ಕೋರ್ಟ್ ನ್ಯಾಯಾಂಗ ನೋಡ್ಕೊಳುತ್ತೆ ಬಿಡ್ರಪ್ಪ, ಅಧಿಕಾರಿಗಳಿದ್ದಾರೆ ಅದ್ರ ಬಗ್ಗೆ ನೋಡ್ಕೊಳ್ತಾರೆ ಅಂತ ಇಡೀ ಸರ್ಕಾರನೇ ಹೇಳ್ದಂಗೆ ಆಯ್ತಲ್ಲಿ. ಆ ಸರ್ಕಾರ ಹೇಳಿದ ಮೇಲೆ ಅದರ ಅಧೀನದಲ್ಲಿ ಇರ್ತಕ್ಕಂತಹ ಇವರೆಲ್ಲರೂ ಕೂಡ ಅಧಿಕಾರಿ ವರ್ಗ ಏನ್ ಮಾಡೋಕ್ ಸಾಧ್ಯ? ಅದನ್ನೇ ಪ್ರಶ್ನೆ ಮಾಡ್ತಾ ಇದೀವಿ ನಾವು. ಈಗ ಒಬ್ಬ ಹೋಮ್ ಮಿನಿಸ್ಟರ್ಗೆನೆ ಆದೇಶ ಮಾಡಿದೆ ಸರ್ಕಾರ, ಸೌಜನ್ಯ ಪ್ರಕರಣದಲ್ಲಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಡೈರೆಕ್ಟ್ ಬರೋದೇ ಹೋಮ್ ಮಿನಿಸ್ಟರ್ ಮೇಲೆ, ಜಿ ಪರಮೇಶ್ವರ್ ಅವ್ರ ಮೇಲೆ. ಹೌದು. ಆ ವ್ಯಕ್ತಿನೇ ಮುಗಿದ ಅಧ್ಯಾಯ ಅಂತ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಜನ ಅರ್ಥ ಮಾಡ್ಕೋಬೇಕು ಆ ಎಂತ ವ್ಯಕ್ತಿಗಳು ಅಂತ. ಈ ಇಷ್ಟೇ ಅಲ್ಲ ಸರ್, ನಾನು ಇಷ್ಟೇ ಹೇಳ್ಬಿಟ್ರೆ ತಪ್ಪಾಗುತ್ತೆ. ಪ್ರಕರಣ ನಡೆದಾಗ 6 ವರ್ಷ ಕೂಡ ಇದ್ರು, ಹಿ ವಾಸ್ ದ ಹೋಮ್ ಮಿನಿಸ್ಟರ್. ಆಕ್ಚುಲಿ ಮೇನ್ ನಾವು ಅವ್ರ ಬಗ್ಗೆ ನಾವು ವಿಶ್ಲೇಷಣೆ, ಅವ್ರು ಇವಾಗ್ಲೂ ಪ್ರಶ್ನೆ ಮಾಡಬಹುದು. ವಿರೋಧ ಪಕ್ಷದ ಅಧ್ಯಕ್ಷರು, ನಾಯಕರು, ಅವ್ರೀಗ ರೂಲಿಂಗ್ ಪಾರ್ಟಿಯಲ್ಲಿ ಇದ್ದಾಗ ಆಸ್ ಅ ಹೋಮ್ ಮಿನಿಸ್ಟರ್ ಇದ್ದಾಗ ಒಂದ್ ಮಾತು ಕೂಡ ಆಡ್ಲಿಲ್ಲ. ಅವರ ಒಂದು ರಕ್ಷಣಾ ಕವಚದಲ್ಲಿನೇ ಇವೆಲ್ಲವೂ ಕೂಡ ಗೋಲ್ಮಾಲ್ ನಡೆದ್ಬಿಟ್ಟು 6 ವರ್ಷಕ್ಕವರು. ಈಗಿನ ಹೋಮ್ ಮಿನಿಸ್ಟರ್ ಕೂಡ ಮುಗಿದ ಅಧ್ಯಾಯ ಅಂತ ಹೇಳ್ತಾರೆ. ಆಕ್ಚುಲಿ ಮುಗಿದ ಅಧ್ಯಾಯ ಅಲ್ಲ ಅದು, ಇಟ್ ಇಸ್ ಓಪನ್. ಈಗ ಅವ್ರನ್ನ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಕ್ರಮ ಕೈಗೊಂಡ ಮೇಲೆ ಬಾಯಿ ಬಿಟ್ಟೇ ಬಿಡ್ತಾರೆ ಅವರು. ಯಾರು ಯೋಗೀಶನಿಗೆ ಯಾರು ಫೋನ್ ಮಾಡಿದ್ರು, ನೀವು ಯಾರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ಸಂಸ್ಥೆಗಳ ಅಧಿಕಾರಿಗಳಿದ್ರು ಅವರನ್ನ ಮತ್ತೆ ತನಿಖೆಗೆ ಒಳಪಡಿಸಿ ಅನ್ನೋದು ತಮ್ಮ ಆಗ್ರಹ. ಆದ್ರೆ ಇಲ್ಲಿ ಆ ಅಧಿಕಾರಿಗಳು ಅವತ್ತು ಏನೊಂದು ಎವಿಡೆನ್ಸ್ಗಳನ್ನ ಹಾಳು ಮಾಡೋಕೆ, ಮುಚ್ಚಿಡೋಕೆ ಪ್ರಭಾವವನ್ನ ಬೀರಿದ್ದೇ ಇವರಿದ್ದಾಗ ಇವಾಗ ಯಾರನ್ನ ಒತ್ತಡ ಅಂದ್ರೆ ಅವ್ರನ್ನ ಯಾಕೆ ಇವಾಗ ಮತ್ತೆ ತನಿಖೆಗೆ ಒಳಪಡಿಸ್ತಾರೆ? ತನಿಖೆಗೆ ಒಳಪಡಿಸಿದ್ರೆ ಆ ಅಧಿಕಾರಿಗಳನ್ನ ಹೆಸರು ಬಿಡೋದೇನೆ ಇಂಥ ಪ್ರಭಾವಿಗಳದಲ್ಲ. ಮತ್ತೆ ಈಗ ಮತ್ತೆ ಆ ಅಧಿಕಾರಿಗಳನ್ನ ಎನ್ಕ್ವೈರಿ ಮಾಡೋಕ್ ಸಾಧ್ಯ ಇದೆಯಾ? ಆದೇಶ ಆಗಿದೆಯಲ್ಲ, ಕೋರ್ಟ್ ಆಲ್ರೆಡಿ ಹ್ಯಾಸ್ ಆರ್ಡರ್ಡ್. ನ್ಯಾಯಾಲಯ 95 ಪುಟಗಳ ಆದೇಶದಲ್ಲಿ ಶೀಘ್ರಾತಿ ಶೀಘ್ರದಲ್ಲಿ ಆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳಿ, ಕಠಿಣ ಕ್ರಮ ತಗೊಳ್ಳಿ ಅಂತ ಹೇಳಿದೆ. ಅದಕ್ಕೊಂದು ನೆಪ ಹುಡುಕೋದು ಇವ್ರಿಗೆ ಗೊತ್ತಿಲ್ವಾ ಸರ್? ಅಲ್ಲ, ಅದಕ್ಕೆ ಹೇಳೋದು, ಇಲ್ಲಿ ಬರೋದು ಜನಜಾಗೃತಿ, ಜನರು ಚಳವಳಿ, ಅವಾಗ ಪ್ರಾಮುಖ್ಯ ಆಗುತ್ತೆ. ಅಲ್ಲ ಸರ್, ಇಷ್ಟೆಲ್ಲಾನು ಕುಲಗೆಟ್ಸ್ ಇಟ್ಟಿರೋರ್ಗೆ ನ್ಯಾಯಾಲಯದ್ದು
ಇಂಥ ಎಷ್ಟು ಕೇಸ್ಗಳನ್ನ ನಡೆಸಲ್ಲ ಇವ್ರುಗಳು, ನೋಡಲ್ಲ ಪ್ರತಿದಿನ. ಅದೊಂದು ಪ್ರಕರಣಕ್ಕೆ ಅಂತ ಅಲ್ಲ, ಪ್ರತಿದಿನ ನೋಡ್ತಾರೆ ಇಂಥ ಪ್ರಕರಣಗಳನ್ನ. ಈ ರೀತಿ ಇರೋಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ದಿಕ್ಕನ್ನು ತಪ್ಪಿಸುವಂಥದ್ದು, ದಾರಿ ತಪ್ಪಿಸುವಂಥದ್ದು, ಅಥವಾ ಬೇರೆ ಬೇರೆ ಒಂದು ಏನು ಹೇಳ್ತೀವಿ ಒಂದು ಕೆಲವೊಂದು ಉಡಾಫೆ ಉತ್ತರಗಳನ್ನ ಅಥವಾ ಪತ್ರಿಕೆಗಳ ಮುಖಾಂತರ ಕೊಡುವಂಥದ್ದು ಇವ್ರಿಗೆ ಕಷ್ಟನಾ? ನೋಡಿ, ಎಲ್ಲರನ್ನು ಎಲ್ಲ ಕಾಲದಲ್ಲಿ ಮೂರ್ಖರನ್ನಾಗಿ ಮಾಡೋಕ್ಕಾಗೋದಿಲ್ಲ. ಇಲ್ಲಿವರೆಗೆ ಮೂರ್ಖರನ್ನಾಗಿ ಮಾಡಿದ್ರು 12 ವರ್ಷದ ತನಕ. 13ನೇ ವರ್ಷಕ್ಕೆ ಅವ್ರಿಗೆ ಮೂರ್ಖರನ್ನಾಗಿ ಮಾಡೋಕ್ಕಾಗಲ್ಲ. ಆ ಒಂದು ವಿಶ್ವಾಸ ನನಗಿದೆ. ಯಾಕಂತ ಹೇಳಿದ್ರೆ ಒಬ್ಬ ಸಾಮಾಜಿಕ ಆಕ್ಟಿವಿಸ್ಟ್ ಆಗಿ, ಕಾರ್ಯಕರ್ತನಾಗಿ ಈ ಎಲ್ಲೋ ಒಂದ್ ಕಡೆ ನಾವು ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ನಂಬಿಕೆ ಇಟ್ಟೇ ಹೋರಾಟ ಮಾಡಬೇಕು. ನಂಬಿಕೆ ಕಳ್ಕೊಂಡ್ರೆ ನೀವು ಮುಂದೆ ಒಂದು ಹೆಜ್ಜೆನೂ ಇಡಕ್ಕಾಗೋದಿಲ್ಲ. ಆಪ್ಟಿಮಿಸ್ಟ್. ನಾನು ಯಾವತ್ತಿಗೂ ಕೂಡ ಬೆಳಕನ್ನ ಕಾಣ್ತೇನೆ. ಕತ್ತಲೆಯಲ್ಲಿ ಕೂಡ ಒಂದು ಏನಂತ ಹೇಳ್ತಾರಲ್ಲ, ಸಿಲ್ವರ್ ಲೈನ್ ಅಬೌವ್ ದ ಡಾರ್ಕ್ ಲೈನ್ಸ್ ಅಂತ ಹೇಳಿ, ಅದನ್ನ ನೋಡ್ಕೊಳ್ಳೋದು ನಾನು. ಅಡೆತಡೆಗಳಿದೆ, ಮುಳ್ಳಿದೆ, ಅಪಮಾನ ಇದೆ, ಎಲ್ಲ ಇದೆ ಇಲ್ಲಿ. ಬಟ್ ಸ್ಟಿಲ್ ದೇರ್ ಇಸ್ ಅ ಹೋಪ್. ಜನರ ಮೇಲೆ ನಮ್ಗೆ ನಂಬಿಕೆ ಇದೆ. ನಾವು ಎಲ್ಲಿವರೆಗೆ ಬಂದಿದ್ದೀವಿ, ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಮತ್ತು ನಾವು ಎಲ್ಲರೂ, ನಮ್ಮ ತಂಡ ಏನಿದೆ ಸರ್. ಇವಾಗ ಎಷ್ಟು ವರ್ಷ ಆಯ್ತು ತಾವು ಜಾಯ್ನ್ ಆಗಿ? 1.5 ವರ್ಷ. 1.5 ವರ್ಷದಲ್ಲಿ ತಾವು ಏನೆಲ್ಲ ಅನುಭವಿಸಿರ್ಬೋದು? ಕಿರುಕುಳ, ನೋವು, ಮತ್ತೆ ಜೊತೆಗೆ ಪ್ರಾಣ ಬೆದರಿಕೆ ಕರೆಗಳು ತಮಗೆ ಬಂದಿರತ್ತೆ ಅಂತ ಭಾವಿಸ್ತೀನಿ ನಾನು. ಅಲ್ಲ, ಬಂದಿದೆ, ಬಟ್ ಅದಕ್ಕಿಂತ ಜಾಸ್ತಿ ಅವ್ರಿಗೆ ಬೆದರಿಕೆ ಇದೆ ನಮ್ಮಿಂದ. ಓಕೆ, ಏನ್ ಮಾಡ್ಬಿಡ್ತೀರೋ ಅಂತ. ನಮ್ಮಿಂದ ಅವ್ರಿಗೆ ಕಿರುಕುಳ ಆಗಿದೆ ಜಾಸ್ತಿ. ಮಾನಸಿಕವಾಗಿ ಮಾಡಿರೋಕ್ ಸಾಧ್ಯ ಸರ್. ಅಲ್ಲೇ ಮಾಡಕ್ಕೆ ಎಲ್ಲಿ ಹೋಗ್ತೀರಾ ಸರ್ ತಾವು? ಸರ್, ನೀವು ತಿಳ್ಕೊಂಡಾಗ ನಾವೇನ್ ಸಾಧು ಸಜ್ಜನರಲ್ಲ. ಅವ್ರೇನೋ ಹೊರಗೆ ಬಂದ್ಬಿಟ್ರೆ ನಾವೇನ ಪುಣ್ಯ ಕೋಟಿ ವಂಶಸ್ಥರಲ್ಲ. ಮುಂದೆ ತಮ್ಮ ಮುಂದೆ ಬಂದು ಹೊಡೆದಾಟಕ್ಕೆ ಬಂದಾಗ ನೀವು ಹೊಡೆದಾಡ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ಹಿಂದೆಯಿಂದ ನೀವ್ ಯಾರು ಹೋಗಲ್ವಲ್ಲ, ಅಟ್ಯಾಕ್ ಮಾಡಕ್ ಹೋಗ್ತೀರಾ ಹಿಂದೆಯಿಂದ ನೀವು ಪ್ಲಾನ್ ಮಾಡಿ. ಅದನ್ನೇ ನಾನು ಕೇಳ್ತಾ ಇರೋದು. ಅದನ್ನ ಮಾಡೋದಿದ್ರೆ ಸರ್ ಯಾವಾಗೋ ಮಾಡ್ಬಿಡ್ತಿದ್ದು. ನಮಗೇನಂದ್ರೆ ಪ್ರತಿಯೊಂದನ್ನು ಕೂಡ ಕಾನೂನಿನ ಸುಪರ್ದಿಯಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ಶಾಂತಿಯುತವಾಗಿನೇ ಈ ಗೋಮುಖ ವ್ಯಾಘ್ರಗಳ ಬಣ್ಣ ಮುಖವಾಡ ಕಳಿಸಬೇಕು ಅನ್ನೋದು ಕಾರಣ ಇಷ್ಟು ನಾವು ಪೇಷನ್ಸ್ ಇತ್ರ ಇದ್ದೀವಿ. ನಾವೇನಾದ್ರೂ ಅಡ್ಡದಾರಿಯಲ್ಲಿ ಹಿಡಿದಿದ್ರೆ, ನಾವು ಉತ್ತರ ಕರ್ನಾಟಕದವ್ರು, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಕೋರ್ಟ್ ಕಚೇರಿ ನಮ್ಗೆ ಆಮೇಲೆ, ನಮ್ಮ ಹುಡುಗರಿಗೆ ನಾವು ಎಲ್ಲರಿಗೂ ತಡೆ ಹಿಡಿದಿದ್ದೀವಿ. ಬೇಡ, ಜನರಿಗೆ ಗೊತ್ತಾಗ್ಲಿ ಮೊದಲು. ಯಾಕಂತ ಹೇಳಿದ್ರೆ ಸರ್, ಅದು ಪವಿತ್ರ ಕ್ಷೇತ್ರ, ನಂಬಿಕೆ ಇಟ್ಟಂತವ್ರು. ಅದು ಒಬ್ಬ ಮಗನಿಗೆ ತಂದೆನೇ ಮೋಸ ಮಾಡಿಬಿಟ್ರೆ ಆ ಮಗನಿಗೆ ಬೇಜಾರಾಗುತ್ತೆ, ಬರೀ ಸಿಟ್ಟು ಬರುವುದಿಲ್ಲ, ತುಂಬಾ ಮನಸ್ಸಿಗೆ ಮಾನಸಿಕವಾಗಿ ಕುಗ್ಗೋಗ್ತಾರೆ, ಘಾಸಿ ಆಗುತ್ತೆ. ಎಷ್ಟು ಪವಿತ್ರ ಅಂತ ಹೇಳಿದ್ರೆ ನಂಬಿಕೆ ಇಟ್ಟಂತವ್ರು ಆ ವ್ಯಕ್ತಿ ಹೆಸರನ್ನೇ ತಗೋಬೇಡಿ. ಅಲ್ಲ ಸರ್, ಇಲ್ಲ ಅಪಪ್ರಚಾರ ಅಂತೇನಿಲ್ಲ, ನಂಬಿಕೆ ಅಂತ ಹೇಳ್ತಾ ಇದ್ದೀನಿ ನಾನು. ನಂಬಿಕೆ ಖಂಡಿತ ಹೇಳ್ಬೋದು. ಒಳ್ಳೆ ರೀತಿನಲ್ಲಿ ಸರ್, ನಾವಂತೂ ಒಂದು ತೀರ್ಮಾನ ತಗೊಂಡ್ಬಿಟ್ಟಿದ್ದೀವಿ ಸರ್. ನೀವೇನ್ ಬೇಕಾದ್ರೆ ತಿಳ್ಕೊಳ್ಳಿ, ಅವ್ರ ಪರ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ನಾವಂತೂ ಅವ್ರ ಹೆಸರುನೇ ಮರ್ತು ಬಿಟ್ಟಿದೀವಿ, ಆ ಕ್ಷೇತ್ರದ ಹೆಸರನ್ನ ಮರ್ತು ಬಿಟ್ಟಿದ್ದೀವಿ. ಯಾಕೆ ಸರ್ ಬೇಕು? ನಾವು ಒಂದು ನ್ಯಾಯದ ಪರ, ಸತ್ಯದ ಪರ. ಒಂದು ಅನ್ಯಾಯ ಆಗಿದೆ, ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿ, ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಿ ಅಂತ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಕೇಳ್ತಾ ಇದ್ರು ಕೂಡ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಕೇಳ್ತಾ ಇದ್ದಾನೆ. ಕನ್ನಡಿಗ ಮಾತ್ರ ಅಲ್ಲ, ಇಡೀ ಭಾರತೀಯ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇವತ್ತು ಕರ್ನಾಟಕದಲ್ಲಿ ಆಗಿದೆ, ನಾಳೆ ಬೇರೆ ಯಾವುದೇ ರಾಜ್ಯದಲ್ಲಿ ನಡೀಬೋದು. ಸಾಕ್ಷಿಯಿಂದ ಏನ್ ಬೇಕಾದ್ರೂ ಮಾಡುವಂತ ಪರಿಸ್ಥಿತಿಗೆ ಬಂದ್ಬಿಟ್ರೆ ಎಲ್ಲರೂ ಕೂಡ ನಾಳೆ ಪ್ರತಿಯೊಬ್ರು ಯಾರು ಕೂಡ ಓಡಾಡಕ್ಕಾಗೋದಿಲ್ಲ ಸರ್. ಹೆಣ್ಮಕ್ಳು ಮನೆಯಲ್ಲೇ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಸತ್ಯನಾ ಸರ್?